ಸ್ನೇಹಿತರೆ, ದಯವಿಟ್ಟು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಕಾಲುವೆ ಯಲ್ಲಾಪುರದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆ ಬಗ್ಗೆ ಒಂದು ತಾಯಿ ಮಗು ಮಾತಾಡ್ತಾರೆ. ಅದರ ಮಾತಾಡೋ ಮೇಲೆ ಅದು ಯಾವ ಊರು, ಎಲ್ಲಿ, ಏನು, ಹೆಂಗಾಯಿತು ಅಂತಂದು ಹೇಳಿದ್ದೀನಿ. ದಯವಿಟ್ಟು ಆ ತಾಯಿ ಮತ್ತು ಮಗನ ಬಾಯೆಲ್ಲ ಕೇಳಿ ಏನಾಯಿತು, ಯಾಕಾಯಿತು ಅಂತಂದೇಳಿ ದಯವಿಟ್ಟು ಅರ್ಧಂಬರ್ಧ ನೋಡಬೇಡಿ, ಪೂರ್ತಿ ನೋಡಿ ಅಂತಂದೇಳಿ ಕೇಳ್ಕೊತಾ ಇದ್ದೀನಿ. ನೋಡಿ, ವಿಡಿಯೋ ಬರ್ತಾ ಇದೆ. ನೀನು ಏನಾಗಿತ್ತು ಅಲ್ಲಿ? ಏನದು ಏನು ಮಾಡಕ್ಕೆ ಹೋಗಿದ್ದೆ ಅಲ್ಲಿ ನೀನು? ಕರೆಂಟ್ ಹೊಡಿತು ಅಲ್ಲಿ. ಏನು ಯಾರು ಬಂದು ಬಿಡಿಸ್ಕೊಂಡ್ರಿ ನಿನ್ನ? ಪೀಸ್ ಹೋಯ್ತು, ಹಂಗೆ ಉಳ್ಕಂದಿ. ಮಾತಾಡ. ಅಲ್ಲ ತಮ್ಮ, ಈಗ ಬಂದಿ ನೀನು. ಹುಡುಗ ಸತ್ತಿದ್ರ ಅವತ್ತು. ಇಡೀ ಮೆಂಬರ್ ಅಧ್ಯಕ್ಷರು ಎಲ್ಲರೂ ಕೇಳಿದ್ರು, ಯಾರಿಲ್ಲ. ಅವರ ಗುಡ್ಡದಿಂದ ಬಂದು ಊರನರು ಇಲ್ಲ, ನಾವು ಇಲ್ಲ, ಕೆಲ್ಸಕ್ಕೆ ಹೋಗೀವಿ. ನಮ್ಮ ಊರು ಬಂದು ಬೈತಾರಂತ ಹುಡುಗ ನೀರಿಗೆ ಹೋಗೈತಿ. ನೀರು ತೊಗೊಂಡು ಈಗ ಹೋದ್ರೆ ಕಟ್ಗೆ ಎಟ್ಟಿ ಚಲೋ ಮಾಡಕ್ಕೆ ಹೋಗಿ ಕದ ಹಿಡ್ಕೊಂಡೈತಿ. ಅವ್ರು ಏನು ಮಾಡ್ಯಾರ, ಲೈನ್ ಕಟ್ ಮಾಡಿ ಅರ್ತಿಂಗ್ ಮಾಡಿ ಹುಡುಗನ ಹಿಡ್ದೈತಿ. ಆ ಕದ ಹಿಡ್ಕೊಂಡಿರ್ತೈತಿ. ಕದಕ್ಕೂ ಅದಕ್ಕೂ ಎಲ್ಲ ಓಟು ಅರ್ತಿಂಗ್ ಹಾಕ್ಯಂದು ಹುಡುಗನ ಕರೆಂಟ್ ಹಿಡ್ಕೊಂಡು ತಳಗಣ ಮ್ಯಾಲ ಏನಿಲ್ಲ, ಹುಡುಗ ಜೀವನ ಇಲ್ಲ. ಯಾರೋ ಒಬ್ರು ನೋಡಿ ಅವನ ಕೊಟ್ಟಾಗ ಹೋದ್ರೆ, ನೀರಿಗೆ ಹೋದರು ಹುಡುಗನ ಚೀರಿ ಅವ್ರು ಬಿಡಿಸ್ಕೊಳಕ್ಕೆ ಹೋದ್ರೆ ಅವ್ರನ್ನೇ ಹಿಡಿತೈತಿ. ನೋಡಿ ಹಂಗೆ ಚೀರಾಕ್ ಕುಂತಾರ್ರಿ. ಹುಡುಗನ ಕರೆಂಟ್ ಹಿಡೈತಿ ಅಂದ್ ಗುಡದಿಂದ ಬಂದು ಹುಡುಗನ KB ಫೋನ್ ಮಾಡಿ ಅಲ್ಲೇನು ತಪ್ಪಿಸಿ ಕರೆಂಟ್ ಕಳೆದು ಆದಿಂದ ಹುಡುಗನ ತೂರು ಒಕ್ಕಟತ್ನ ಹುಡುಗನ ಬೀಸೊಕ್ಕಡತ್ನ ನನ್ನ ಮಗ ಬದುಕಿದ. ನಾವು ಹೋಗೀವಿ 8 ಗಂಟೆಗೆ, ರಾತ್ರಿ 9 ಗಂಟೆಗೆ ಕೆಲ್ಸಕ್ಕೆ ಬಂದೇವಪ್ಪ. ಆಮೇಲೆ ದವಾಖಾನೆ ತಗೊಂಡು ಹೋದ್ರೆ 10,000 ರೂಪಾಯಿ ರೊಕ್ಕ ದವಾಖಾನಿಗೆ ಅಡ್ಮಿಟ್ ಮಾಡಿದ್ರು. ಹುಡುಗೆಲ್ಲ ಇದು ಹಾಕ್ಯಂದು ಏನು ಇಲ್ಲ, ಮಾತಾಡಂಗಿಲ್ಲ, ಕತೆ ಆಡಂಗಿಲ್ಲ, ಕೈ ಕಾಲು ಎಳ್ಕೊಂಡ್ಲಂಗೆ ಏನೇನ ಮಾಡಿ ನನ್ನ ಮಗನ ಬಚ್ಕಿಂದು. ನಾವು ನೋಡಿದ್ರೆ ದುಡ್ಕೊಂಡು ತಿನ್ನೋರು. ಮನೆ ಬಾಗಲ್ದಾಗ ಒಂದು ಹನಿ ನೀರು ಬರಂಗಿಲ್ಲ. ಮನೆಗೆ ಒಂದೊಂದು ನಳ ಕೊಟ್ರು. ಎಲ್ಲಿಗೆ ಹೋಗೋಣಪ್ಪ ನೋಡೋಣ ಹಂಗಾದ್ರೆ ಊರಿಂದ ಊರಿಗೆ ಹೋಗಿ ಹಿಡ್ಕೊಂಬರೋಣ ನಾವು ನೋಡೋಣ. ಈ ವಯಸ್ಸಿನ ಮಗನ ಕರ್ಕೊಂಡು ನಾವು ಕಳ್ಕೊಂಡು ನಾವು ಏನು ಮಾಡಣಪ್ಪ? 2 ಮಕ್ಳು ಇಟ್ಕೊಂಡು ಗಂಡು ನೋಡಿದ್ರೆ ಹುಡುಗ ಹೋಗೈತಿ. ಡೈರೆಕ್ಟಾಗಿ ಹಿಡ್ಕೊಂಬರ್ತಿದ್ದ, ಕೋಲ್ ಹೆಟ್ಟೆ ಹಿಡ್ಕೊಂಬರ್ತಿದ್ದ. ಅವರು ಲೈನ್ ಕಟ್ ಮಾಡಿ ಅದಕ್ಕೆ ಇದು ಮಾಡಿ ಯಾರು ಯಾಕೆ ದೊಡ್ಡವ್ರು ಹೋದ್ರು ಸಯಾರಾವತ್ತ. ಯಾಕ ಪುಣ್ಯಕ್ಕೆ ಹಿಂಗೆ ಹೋಗ್ಯಾನ ಆ ಹೊತ್ತಿಗೆ. ದೊಡ್ಡವ್ರನ್ನ ಹಿಡ್ಯದ, ಈ ಮಗನ ಹಿಡ್ಯದ. ಅದು ಆದ್ರೆ ನನ್ನ ಮಗುಗೆ ಬಂದೈತಿ ಅಷ್ಟು ಕೂಡಿ. ಅವತ್ತು ಈ ಮಗನ ಕಳ್ಕನ್ನ ಏನು ಮಾಡ್ಲಪ್ಪ ನೋಡೋಣ, ಬಡಿವಿ ದುಡ್ಕೊಂಡು ತಿನ್ನಕ. ಅದ 1 ಎಕರೆ ಹೊಲ ಹಾಕಿ ನನ್ನ ಜೀವನ ನನ್ನ ಮಗನ ಬದುಸ್ಕೊಂಡಿಪ್ಪ ದವಾಖಾನ್ಯಾಗ ಹೋಗಿ. ಈ ನಮ್ನಿ ಮಾತಾಡಂಗಿಲ್ಲ, ಕೈ ಕಾಲು ಎಳ್ಕೊಂಡಂಗಿಲ್ಲ ಹುಡುಗ. ಓಟು ಮಾತಾಡಕ ಒಲ್ಲ. ಹಂಗಾರ ಸತ್ತು ಹೆಣ ಬಿದ್ದಂಗೆ ಬಿದ್ದೈತಿ ನನ್ನ ಮಗ. ಅಷ್ಟ್ರ ಮೇಲೆ ಇಡೀ 1 ಎಕರೆ ಹೊಲ ಹಾಕಿ 20-30 ಸಾವಿರ ರೂಪಾಯಿ ಖರ್ಚು ಮಾಡಿ ನನ್ನ ಮಗನ ಬದುಸ್ಕೊಂಡ್ವಿ. ಕರೆಂಟ್ನಾಗ ಏನು ಆಟ ಅನ್ನತ್ತಮ್ಮ ನೋಡೋಣ. ಏನು ಕೊಟ್ರೆ ಮಕ್ಕಳು ಬದುಕ್ತಾರೆ ಕರೆಂಟ್ನಾಗ ನೋಡೋಣ. KB ಫೋನ್ ಮಾಡಿ ಜನ ಗದ್ದಿ ಬೆಲ್ಲಿಂದ ಓಡ್ ಬಂದು ಫೋನ್ ಮಾಡಿ ಹುಡುಗನ ಜೀವ ಬದುಸ್ಯಾರ. ಅವತ್ತು ರೊಕ್ಕಟ್ಟೈತಿ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರಲ್ಲ, ಈ ಘಟನೆ ನಡೆದಿರೋದು ಕಾವೇರಿ ಯಲ್ಲಾಪುರದಲ್ಲಿ, ಹಾನಗಲ್ ತಾಲೂಕು, ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು, ಕಾಲುವೆ ಯಲ್ಲಾಪುರ ಅಂತ ಈ ಗ್ರಾಮದಲ್ಲಿ ನಾನು ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಆ ಮೋಟ್ರು ಯಾರು ಬೇಕಾದ್ರೂ ಆನ್ ಮಾಡ್ಕೋಬೋದು, ಹೋಗಿ ಯಾರು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಹೋಗಿ ಆನ್ ಮಾಡ್ಕೋಬೋದು. ಅದು ಏನು ಮಾಡಿದ್ದಾರೆ, ಅರ್ತಿಂಗ್ ಕರೆಂಟು ಡೋರಿಗೆ ಕೊಟ್ಟುಬಿಟ್ಟಿದ್ದಾರೆ. ಆ ಕರೆಂಟು ಹಿಡಿದಾಗ ಆ ಹುಡುಗ ಒಟ್ಟು ಜೀವ ಅಪಾಯದಿಂದ ಪಾರಾಗಿದ್ದಾನೆ. ಆ ಹುಡುಗ ಬದುಕುಳಿದಿದ್ದಾನೆ. ಇವತ್ತು ನಿಜವಾಗ್ಲೂ ಗ್ರೇಟ್. ಅದು ಆ ಹುಡುಗನ ಜೀವ ಒಂದು ಗಟ್ಟಿಯಾಗಿದೆ, ಅದರಿಂದ ಬದುಕಿದ್ದಾನೆ. ಒಳ್ಳೆಯದಾಗಲಿ. ಅಂದರೆ ಇದಕ್ಕೆ ಕಾರಣ ಆ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದಕ್ಕೆ ಕಾರಣ. ಯಾಕಂದರೆ ನೋಡಿದ್ರೂ ಕೂಡ ನೋಡ್ದಂಗೆ ಇರ್ತಾರಲ್ಲ ಅಂಥವ್ರಿಗೆ ಏನು ಹೇಳ್ಬೇಕು ಕೇಳಿ. ಇವತ್ತು ಆ ವಿಡಿಯೋ ಮಾಡೋಕ್ಕೆ ಹೋದರೆ ಅಲ್ಲಿರೋರು ಆ ಊರಿನವ್ರ ಜನ ಬೈತಾರೆ. ಅರ್ಥ ಮಾಡ್ಕೊಳ್ಳಿ. ನಾವು ಹಿಂಗೆ ಇದ್ದರೆ ಜನ ಪಾಪ ಬಡವರು ಸಾಯೋದು, ಶ್ರೀಮಂತರು ಮಕ್ಕಳಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಕ್ಕಳಲ್ಲ, ಅಧಿಕಾರಿಗಳು ಮಕ್ಕಳಲ್ಲ. ಅದರಿಂದ ಇಂಥವು ಅನಾಹುತಗಳು ನಡೆದಾಗ ದಯವಿಟ್ಟು ಸಪೋರ್ಟ್ ಮಾಡಿ. ಅಂಥ ಕಡೆ ನೋಡಿ, ಇವತ್ತು ಆ ಮಗು ಅಪಾಯದಿಂದ ಪಾರಾಗಿದ್ದಾನೆ. ಆ ಸತ್ತೋಗಿದ್ರೆ ಯಾರು ಹೊಣೆ? ಇವತ್ತು ಯಾರು ಕಾರಣ? ಅದರಿಂದ ಇಂಥವು ಬಹಳ ಎಚ್ಚರಿಕೆಯಿಂದ ವಹಿಸ್ಕೊಳ್ಳಿ. ಮಳೆಗಾಲದಲ್ಲಿ ಭಾಳ ತುಂಬ ತೊಂದರೆ ಆಗುತ್ತೆ. ಆ ಕರೆಂಟು ಹೋಗಿದ್ದಕ್ಕೆ ಆ ಹುಡುಗ ಬದುಕಿದ್ದಾನೆ. ಕರೆಂಟ್ ಹಿಡಿದ ತಕ್ಷಣದಲ್ಲಿ ಕರೆಂಟ್ ಹೋಗಿದೆ. ಆಮೇಲೆ ಆ ವಯರ್ ಕಿತ್ತಿರೋನ ಮೇಲೆ ಹೋಗಿ ದಬ್ಬಾಳಿಕೆ ಮಾಡೋಕ್ಕೆ ಹೋಗಿದ್ದಾರೆ. ವಯರ್ ಕಿತ್ತಾಕಿದಾನಲ್ಲ ಅವನ ಮೇಲೆ ಹೊಡೆಯೋಕ್ಕೆ ಹೋಗಿದ್ದಾರೆ, ಅವನ ಮೇಲೆ ಕೇಸ್ ಹಾಕಕ್ಕೆ ಹೋಗಿದ್ದಾರೆ. ನೋಡಿ, ಜನ ಹಿಂಗಿದ್ದಾರೆ. ನಮಸ್ಕಾರ.